ಗಟ್ಟಿ ಕಾಡಾನೆ ಎಂದು ನಿಮ್ಮ ಗ್ರಾಮದ ಸುತ್ತಮುತ್ತ ಕಣ್ಣುಸಿದ್ದು ಗ್ರಾಮದ ಗ್ರಾಮಸ್ಥರು, ರೈತರು, ಸಾರ್ವಜನಿಕರು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಕಾರ್ಯಾಚರಣೆ. ಈಗ ಒಂದು ವಾರದಲ್ಲಿ 2 ಹೆಣ್ಣಾನೆಗೆ ರೇಡಿಯೋ ಕಾಲರ್ ಹಾಕಿದ್ದಾರೆ, ಮತ್ತು ಒಂದು ಗಂಡಾನೆನ ಕ್ಯಾಪ್ಚರ್ ಮಾಡಿ ನಮ್ಮ ಸಕಲೇಶ್ಪುರ ಹರಹಳ್ಳಿ ಹತ್ರ ಅದನ್ನ ಈಗ ದೊಡ್ಡರವೆ ಕ್ಯಾಂಪಲ್ಲಿ ಕ್ರಾಲಲ್ಲಿ ಪಳಗಿಸ್ತಿದ್ದಾರೆ. ಈಗ ನೆನ್ನೆ ಏನು ಡೆತ್ ಆಯಿತು ಕೊಡಗು ಭಾಗದಲ್ಲಿ ಸಿದ್ದಾಪುರ ಹತ್ರ, ಆ ಕಾಡಾನೆನ ಹಿಡಿಬೇಕು ಅಂತ ಈಗ ನಮ್ಮ ದುಬಾರೆ ಕ್ಯಾಂಪಿಂದ ಆನೆಗಳು ಸಹ ಹೊರಟಿದ್ದಾವೆ. ನಮ್ಮ ದುಬಾರೆ ಕ್ಯಾಂಪಿಂದ ನಮ್ಮ ಕ್ಯಾಪ್ಟನ್ ಪ್ರಶಾಂತ, ಸುಗ್ರೀವ, ಧನಂಜಯ ಮತ್ತು ಅಜ್ಜಯ್ಯ ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆ ಅನ್ಬೋದು. ಈಗ ಸುಗ್ರೀವ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ. ಇನ್ನು ನಮ್ಮ ಹಾರಂಗಿ ಕ್ಯಾಂಪಿಂದ ಬಂದರೆ ಟ್ವಿನ್ ಬ್ರದರ್ಸ್ ಅಂತಲೇ ಕರಿಬೇಕು, ಲಕ್ಷ್ಮಣ ಮತ್ತು ಈಶ್ವರ, ಇವರಿಬ್ಬರು ಬರ್ತಾಯಿದ್ದಾರೆ. ಟೋಟಲಾಗಿ 6 ಆನೆ ಸಹಾಯ ತೊಗೋತಿದ್ದಾರೆ ಈ ಕ್ಯಾಪ್ಚರ್ಗೆ. ಈ ಆನೆ ಯಾವುದು ಅಂದರೆ ಅಲ್ಲಿರೋರ ಪ್ರಕಾರ 2 ವರ್ಷದ ಹಿಂದೆ 2024 ಮೇ ತಿಂಗಳಲ್ಲಿ ಒಂದು ಆನೆನ ಕ್ಯಾಪ್ಚರ್ ಮಾಡ್ತಾರೆ. ಅದ್ರ ಹೆಸರು ದಕ್ಷ ಅಂತ. ಅದನ್ನು ಕ್ಯಾಪ್ಚರ್ ಮಾಡಿ ರೇಡಿಯೋ ಕಾಲರ್ ಹಾಕಿ ಅದನ್ನ ನಾಗರಹೊಳೆ ಸೈಡು ರೀಲೊಕೇಟ್ ಮಾಡ್ತಾರೆ. ಅದು ರೀಲೊಕೇಟ್ ಮಾಡಿದ್ದು ಒಂದೇ ವಾರದಲ್ಲಿ ಮತ್ತೆ ಏನು ಕ್ಯಾಪ್ಚರ್ ಮಾಡಿತ್ತು ಈ ಕೊಡಗು ಭಾಗದಲ್ಲಿ ಅಲ್ಲಿಗೆ ವಾಪಸ್ ಬರುತ್ತೆ. ಈಗ ಡೆತ್ ಆಗಿದೆ. ಇಬ್ಬರು ನಾರ್ತ್ ಮೂಲದವರು, ಒಬ್ಬ ನಾರ್ತ್ ಮೂಲದವರು ಡೆತ್ ಆಗಿದ್ರೆ, ಇನ್ನೊಬ್ರಿಗೆ ಇಂಜುರಿ ಆಗಿದೆ. ಈಗ ಅಲ್ಲಿ ಪ್ರತಿಭಟನೆಗಳು ಕೂಡ ತುಂಬ ಜೋರಾಗೇ ಇದೆ. ಕ್ಯಾಪ್ಚರ್ ಮಾಡಲೇಬೇಕು, ಎಲ್ಲ ಆನೆಗಳು ಸ್ಥಳಾಂತರ ಮಾಡಲೇಬೇಕು. ಏನಕ್ಕೆ ಅಂದರೆ ಇಲ್ಲಿ ಕಾಫಿ ತೋಟಗಳಿಗೆ ಹೋಗೋಕ್ಕಾಯ್ತಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಒಂದು ಸ್ಟ್ರೈಕ್ ನಡೀತಾ ಇದೆ. ಕಾದು ನೋಡೋಣ ಇದು ಮಾನವ ಮತ್ತು ನಮ್ಮ ಆನೆಗಳ ಸಂಘರ್ಷ ಯಾವಾಗ ಕಮ್ಮಿ ಆಗುತ್ತೆ. ಏನಕ್ಕೆ ಅಂದರೆ ಆನೆಗಳಿಗೆ ತಿನ್ನೋಕ್ಕೆ ಫುಡ್ ಇಲ್ಲ ಫಾರೆಸ್ಟಲ್ಲಿ, ಮೇನ್ ರೀಸನ್ ಅದೇ ಇರ್ಬೋದು. ಹಾಗೆ ನಮ್ಮ ಕೊಡಗು ಭಾಗ, ಹಾಸನ ಭಾಗ ಬಂದರೆ ಯಾವಾಗಲೂ ಇದೇ ಪ್ರಾಬ್ಲಮ್ಮು. ಸುಮಾರು ವರ್ಷಗಳಿಂದನೂ ಮಾನವ ಮತ್ತು ಆನೆಗಳ ಸಂಘರ್ಷ ಇದ್ದಿದ್ದೇನೆ. ಕಾದು ನೋಡಬೇಕು ಈ ಆನೆಗೆ ಮತ್ತೆ ರೇಡಿಯೋ ಕಾಲರ್ ಹಾಕಿ ಇದಕ್ಕೆ ಸೂಕ್ತವಾದ ಒಂದು ಅರಣ್ಯ ಪ್ರದೇಶಕ್ಕೆ ರೀಲೊಕೇಟ್ ಮಾಡ್ತಾರಾ, ಇಲ್ಲಾಂದರೆ ನಮ್ಮ ಕ್ಯಾಂಪ್ಗಳಲ್ಲಿರೋ ಕ್ರಾಲಲ್ಲಿ ಹಾಕಿ ಇದನ್ನ ಪಳಗಿಸ್ತಾರ. ಒಂದು ತುಂಬ ಚೆನ್ನಾಗಿದೆ ಈ ಆನೆ, ಒಂದು 35 ವರ್ಷದ ಒಳಗಡೆ ಇರ್ಬೋದು ಅನಿಸುತ್ತೆ. ಹಾಗೆ ಸುಮಾರು ಜನ ಕೇಳ್ತಾಯಿದ್ರಿ ದಸರಾ ಬಗ್ಗೆ ಅಪ್ಡೇಟ್ಸ್ ಕೊಡಿ, ಫಸ್ಟ್ ಬ್ಯಾಚಲ್ಲಿ ಯಾವ್ಯಾವ ಆನೆ ಬರ್ಬೋದು, ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ. ನಾವು ಸಹ ವೆಯ್ಟಿಂಗು ಫಸ್ಟ್ ಬ್ಯಾಚ್ ಆನೆಗಳಿಗೆ. ಇನ್ನೇನು ಸುಮಾರು ಒಂದು 8 ದಿನ ಇದೆ ಗಜ ಪಯಣಕ್ಕೆ. ಆಗಸ್ಟ್ 26ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಫಸ್ಟ್ ಬ್ಯಾಚನ್ನು ಲಿಸ್ಟ್ ಅನೌನ್ಸ್ ಆಗಬೇಕಾಯಿತು. ನೀವೇ ನೋಡ್ಬೋದು ಎಷ್ಟೊಂದು ಸಮಸ್ಯೆಗಳಿದೆ. ಈಗ ಮಹದೇಶ್ವರ ಬೆಟ್ಟ ಕಡೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಎನ್ಕೌಂಟ್ರ್ ಆಯಿತು. ಈಗ ನೋಡಿದ್ರೆ ಮಾನವ ಮತ್ತು ಆನೆ ಸಂಘರ್ಷ. ಕಾದು ನೋಡೋಣ, ಇನ್ನೊಂದು 2 ಡೇಸಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಆನೆಗಳ ಲಿಸ್ಟು ಈಗ ಅನೌನ್ಸ್ ಮಾಡ್ಬೋದು. ನಾವು ಸಹ ವೇಟಿಂಗು. ಸುಮಾರು ಒಂದು 2ರಿಂದ 3 ಹೊಸ ಆನೆಗಳು ನೋಡ್ಬೋದು ಅನಿಸುತ್ತೆ. ಥ್ಯಾಂಕ್ ಯು. ಹೌದಾ? ಯಾವುದು ಪ್ರಶಾಂತ್ ಸೇರಿ ಬಿಡ್ತು ಅಲ್ಲ ಅಣ್ಣ.